ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹಿದ್ಕವರೆ ಬೇಳೆ ಹುಳಿ ಮತ್ತು ಅದ್ರ ಜೊತೆಗೆ ರಾಗಿ ಮುದ್ದೆ ಮಾಡೋವಂಥ ಈ ಎರಡು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಈ ಹಿದ್ಕಿದ್ದು ಅವರೆಕಾಳಿನ ಹುಳಿನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಇದು ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿಗೆ, ದೋಸೆಗೆ, ಪೂರಿಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಅಷ್ಟು ರುಚಿಯಾಗಿರುತ್ತೆ ಮತ್ತು ಅಂಥ ಗುಣ ಈ ಹಿದ್ಕವರೆ ಬೇಳೆದು. ಮತ್ತು ಸೀಸನಲ್ಲಿ ಮಾಡೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಮುದ್ದೆ ಜೊತೆಗಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ನು. ಇದನ್ನು ಮಾಡೋದಕ್ಕೆ ಮೊದಲೊಂದು ಪ್ರೆಷರ್ ಕುಕ್ಕರ್ ತೊಗೊಳ್ಳೋಣ. ಇದಕ್ಕೆ ಸಣ್ಣ ಸಣ್ಣದಾಗಿ ಹೋಳಾಗಿ ಹೆಚ್ಚಿರೋ ಅಂಥ ಒಂದು ಆಲೂಗಡ್ಡೆ ಮಧ್ಯಮ ಗಾತ್ರದ್ದು, 2 ಸಣ್ಣ ಬದನೆಕಾಯಿ ಮತ್ತು ಈ ಚಿಕ್ಕಡಿಕಾಯಿ ನೆಲ್ಲವರೆಕಾಯಿ ಅಂತಲೂ ಅಂತಾರೆ, ಅದೊಂದು 10 ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮತ್ತು ಈ ಹೋಳುಗಳೆಲ್ಲ ಮುಳುಗೋ ಅಷ್ಟು ನೀರನ್ನು ಸಹ ಹಾಕ್ಕೊಳ್ಳೋಣ. ಈ ತರಕಾರಿ ಎಲ್ಲ ಹಾಕ್ಕೊಳ್ಳೋದು ಆಪ್ಷನಲ್ ಅಷ್ಟೇ, ಹಾಕಲೇಬೇಕು ಅಂತಿಲ್ಲ. ನಾನು ತರಕಾರಿ ಜೊತೆನಲ್ಲಿ ಮಾಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಈ ಹಿದ್ಕಿದ ಬೇಳೆ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರೋ ಅಂಥದ್ದು 600 ಗ್ರಾಮ್ ಇದೆ. ಇದು ಈ ಬೇಳೆ ಕಮ್ಮಿ ಇದ್ದಾಗ ತರಕಾರಿ ಹಾಕಿದರೆ ಹುಳಿ ಒದಗುತ್ತೆ ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದ್ರ ಜೊತೆಗೇ 2 ಟೊಮೆಟೊನು ಸೇರಿಸ್ಕೊಳ್ಳೋಣ. ಈಗ ಇದನ್ನು ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸ್ಕೊಳ್ಳೋಣ. ಸಾಕು, ಕರ್ಗೋಗ್ಬಿಡುತ್ತೆ 2 ವಿಷಲ್ ಎಲ್ಲ ಮಾಡಿದರೆ. ಅದಕ್ಕೆ 1 ವಿಷಲ್ ಆಗ್ತಿದ್ದಂಗೆ ಕುಕ್ಕರನ್ನು ಬೇಗ ಓಪನ್ ಮಾಡಿಬಿಡಬೇಕು. ಮಾಡಿಬಿಟ್ಟು ಈ ಬೆಂದಿರೋ ಟೊಮೆಟೊನ ಮಾತ್ರ ತೆಗೆದು ಪಕ್ಕ ಇಟ್ಕೊಳ್ಳೋಣ. ಇದನ್ನು ಪಕ್ಕ ಇಟ್ಕೊಳ್ಳೋಣ. ಇದಕ್ಕೊಂದು ಮಸಾಲೆ ಮಾಡ್ಕೊಳ್ಬೇಕು, ಅದನ್ನು ಮಾಡ್ಕೊಳ್ಳೋಣ. ಮಸಾಲೆ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಅದಕ್ಕೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಹಾಗೆಯೇ 1 ಟೀ ಸ್ಪೂನ್ ಕಡಲೆಬೇಳೆ, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಚಕ್ಕೆ ಸಣ್ಣ ಸಣ್ಣದಾಗಿರೋದು ಒಂದು 3 ಪೀಸು, ಒಂದು 1/4 ಇಂಚ್ ಇರ್ಬೋದು ಅಷ್ಟೇ, ಎಲ್ಲ ಸೇರಿ ಅಷ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ, ಜಾಸ್ತಿ ಬೇಡ. ಹಾಗೆಯೇ ಒಂದು 4 ಲವಂಗ, ಒಂದು 2 ಮರಾಠಿ ಮೊಗ್ಗು, ಒಂದು 1/4 ಟೀ ಸ್ಪೂನು ಕಾಳುಮೆಣಸು, ಒಂದು 12 ಇರ್ಬೋದು ಲೆಕ್ಕ ಮಾಡಿದರೆ, 1 ಟೇಬಲ್ ಸ್ಪೂನಷ್ಟು ಅಕ್ಕಿ. ಇದನ್ನೆಲ್ಲ ಹಾಕಿ ಸಣ್ಣ ಉರಿನಲ್ಲಿ ಹುರ್ಕೊಳ್ಳೋಣ. ಇದೆಲ್ಲ ಒಂದು ಅರ್ಧ ಆಗಬೇಕು ನೋಡಿ, ಹೀಗೆ ಅಕ್ಕಿ ಎಲ್ಲ ಸ್ವಲ್ಪ ಬೆಳ್ಳಗಾಗಬೇಕು. ಅರ್ಧ ಆಗಿದೆ ಅಂದಾಗ 1 ಟೇಬಲ್ ಸ್ಪೂನು ಧನಿಯಾ ಕಾಳು, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಮತ್ತೆ ಒಂದು ಸಲ ಕೈ ಆಡ್ಕೊಳ್ಳೋಣ. ಇದೆಲ್ಲ ಒಂದು ಸ್ವಲ್ಪ ಕೆಂಪಗೆ ಆಗ್ತಾ ಇದೆ ಅಂದಾಗ ಇದ್ರ ಜೊತೆಗೇ ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8 ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆನೂ ಸಹ ಸೇರಿಸ್ಕೊಳ್ಳೋಣ ಇವಾಗಲೇ. ಹಾಗೆ ಒಂದೆಷ್ಟು ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಈಗ ಚೆನ್ನಾಗಿ ಹುರ್ಕೊಳ್ಳೋಣ. ಆ ಕಾಳುಗಳೆಲ್ಲ ಕೆಂಪಗಾಗಬೇಕು, ಕರಿಬೇವೆಲ್ಲ ಈ ಥರ ಗರಿ ಆಗಬೇಕು, ಅಲ್ಲಿವರೆಗೂ ಈ ಥರ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಹುರ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿದ ಮೇಲೆ 1 ಟೇಬಲ್ ಸ್ಪೂನು ಒಣಕೊಬ್ಬರಿ ತುರಿ ಸೇರಿಸ್ಕೊಳ್ಳೋಣ. ಆ ಬಿಸಿಗೆ ಒಂದು ಸ್ವಲ್ಪ ಕೈ ಆಡ್ಕೊಳ್ಳೋಣ ಅದನ್ನು. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಇಂಗು ಒಂದು ಸ್ವಲ್ಪ ಕಡಲೆಕಾಳು ಗಾತ್ರದ ಇಂಗು ಉಪಯೋಗಿಸ್ಕೊಂಡಿದ್ದೀನಿ, ಇಲ್ಲಾಂದರೆ ಒಂದು 1/4 ಟೀ ಸ್ಪೂನಷ್ಟು ಪುಡಿ ಇಂಗು ಉಪಯೋಗಿಸ್ಕೊಳ್ಬೋದು. ಇದೂ ಅಷ್ಟೇ, ಆ ಬಿಸಿ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಅದಕ್ಕೇ ಆ ಕಾಯಿ ತುರಿನಲ್ಲೆಲ್ಲ ಹಸಿ ಅಂಶ ಇರುತ್ತಲ್ಲ, ಎಲ್ಲ ಸರೋಗುತ್ತೆ. ಈಗ ಒಂದು 1/4 ಟೀ ಸ್ಪೂನ್ ಅರಿಶಿಣ ಸೇರಿಸ್ಕೊಳ್ಳೋಣ. ಮತ್ತು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ಬೆಲ್ಲ, ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ. ಅಂದರೆ ಮರ್ತೋಗಬಾರ್ದು ಅಂತ ಅಷ್ಟೇ, ಬೇರೆ ಏನೇನಿಲ್ಲ, ಯಾವ ಪದಾರ್ಥನೂ ಮರ್ತೋಗಬಾರ್ದು ಅಂತ. ಈಗ ಇದನ್ನೆಲ್ಲ ಬೆರೆಸ್ಬಿಟ್ಟು ಆರಕ್ಕೆ ತೆಗೆದಿಟ್ಬಿಡೋಣ. ಅದೆಲ್ಲ ಆರಿ ತಣ್ಣಗಾದ್ಮೇಲೆ ಈ ಪದಾರ್ಥಗಳನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ನಾವು ತೆಗೆದಿಟ್ಕೊಂಡಿದ್ವಲ್ಲ ಬೆಂದಿರೋ ಟೊಮೆಟೊ, ಅದನ್ನು ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಅಂದರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು ಸೇರಿಸ್ಕೊಳ್ಬೇಕು, ರುಬ್ಬಕ್ಕೆ ಬೇಕಾಗುತ್ತೆ. ಈ ಥರ ನುಣ್ಣಗೆ ರುಬ್ಬಿಟ್ಟು ಇದನ್ನು ಪಕ್ಕ ಇಟ್ಕೊಳ್ಳೋಣ. ಈಗ ಈ ಬೆಂದಿರೋ ಬೇಳೆ ಅಂತ ತರಕಾರಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಮೊದಲೊಂದು ಸ್ವಲ್ಪ ಹಾಕಿದ್ವಿ, ನೋಡ್ಕೊಂಡು ಹಾಕ್ಕೊಳ್ಬೇಕು. ಹಾಗೆ ರುಬ್ಬಿದ್ವಲ್ಲ ಈ ಮಸಾಲೆ, ಇದನ್ನು ಸಹ ಅದ್ರ ಜೊತೆಗೇ ಸೇರಿಸ್ಕೊಳ್ಳೋಣ. ಈ ಮಸಾಲೆ ಎಲ್ಲನೂ ಬೆರೆಸೋವರೆಗೂ ಉರಿ ಸಣ್ಣ ಉರಿನೇ ಇಟ್ಟಿರಬೇಕು, ಜೋರು ಉರಿ ಮಾಡಬಾರ್ದು. ಈಗ ಮಿಕ್ಸರ್ ಜಾರ್ಗೂ ಒಂದು ಸ್ವಲ್ಪ ನೀರು ಸೇರಿಸಿ ಆ ಮಸಾಲೆ ಅಂಶ ಎಲ್ಲ ಬಂದುಬಿಡಬೇಕು, ಆ ಥರ ಕ್ಲೀನಾಗಿ ಅದಕ್ಕೆ ಸೇರಿಸ್ಕೊಳ್ಳೋಣ. ಒಂದೇ ಸಲ ಜಾಸ್ತಿ ನೀರು ಹಾಕೋದು ಬೇಡ. ಇದನ್ನೆಲ್ಲ ಉರಿ ಸಣ್ಣ ಇದ್ದಾಗಲೇ ಗಂಟುಗಳಿಲ್ದಿರ ಇರೋ ಥರ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ಥರ ಎಲ್ಲ ಬೆರೆಸ್ಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಇದೆಲ್ಲ ಕುದೀತಾ ಇದ್ದಂಗೆ ಗಟ್ಟಿ ಆಗ್ತಾ ಬರುತ್ತೆ ನೋಡಿ, ಈ ಥರ ಗಟ್ಟಿ ಆಗುತ್ತೆ. ಆವಾಗ ನೋಡಿಕೊಂಡು ನೀರು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಬೇಕು. ಸೇರಿಸ್ಬಿಟ್ಟು ಕನ್ಸಿಸ್ಟೆನ್ಸಿ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಕುದಿಯೋಕ್ಕೆ ಬಿಡಬೇಕು ಅದನ್ನು. ಅದು ಕುದಿ ಬಂದಾಗಲೇ ಗಟ್ಟಿ ಆಗ್ತಾ ಬರುತ್ತೆ, ನಾವು ರುಬ್ಬಿ ಹಾಕಿರೋದ್ರಿಂದ.
ಈ ಥರ ಒಂದು 2ರಿಂದ 3 ನಿಮಿಷ ಕುದಿಬೇಕು. ಇದು ಮಧ್ಯಮ ಊರಿನಲ್ಲಿ ಇಟ್ಟಿರಬೇಕು. ತಳ ಹತ್ತುವಂಥ ಸಂದರ್ಭ ಇರುತ್ತೆ, ನೋಡ್ಕೊಳ್ಬೇಕು, ಅವಾಗವಾಗ ಕೈ ಆಡ್ಕೊಳ್ಬೇಕು. ಈಗ ಇನ್ನೊಂದು ಸಲ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿ ನೋಡ್ಕೊಳ್ಬೇಕು. ನೋಡಿ ಎಲ್ಲ ಸರಿ ಇದೆ, ಕನ್ಸಿಸ್ಟೆನ್ಸಿ ಇದು ಎಲ್ಲ. ಇದು ಬೇಕಂದರೆ ಸಣ್ಣ ಊರಿನಲ್ಲಿ ನಾವು ಒಗ್ಗರಣೆ ಮಾಡೋವರೆಗೂ ಪಕ್ಕದ ಬರ್ನರಲ್ಲಿ ಇಟ್ಟಿರೋಣ. ಈಗ ಒಗ್ಗರಣೆ ಮಾಡೋಕ್ಕೆ ಒಗ್ಗರಣೆ ಸೌಟಿಗೆ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪಕ್ಕಾದಮೇಲೆ 1 ಟೀ ಸ್ಪೂನು ಸಾಸಿವೆ ಕಾಳು ಸೇರಿಸ್ಕೊಳ್ಳೋಣ. ಸಾಸಿವೆ ಕಾಳೆಲ್ಲ ಚಟ್ಗುಟ ಅನ್ನಬೇಕು. ಅಂತಿದ್ದಂಗೆ ಒಂದು 4 ಒಣಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಹಾಗೆ ಒಂದಷ್ಟು ಕರಿಬೇವು ಸೇರಿಸ್ಕೊಳ್ಳೋಣ. ಇನ್ನೇನು ಹಿಂಗು ಅರಿಶಿಣ ಎಲ್ಲ ರುಬ್ಬವಾಗಲೇ ಹಾಕಿದ್ವಿ, ಇವಾಗೇನು ಹಾಕೋ ಅವಶ್ಯಕತೆ ಇಲ್ಲ. ಈ ಒಗ್ಗರಣೆನ ಈ ಹುಳಿಗೆ ಸೇರಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಇದನ್ನು ಪಕ್ಕ ತೆಗೆದಿಟ್ಬಿಡೋಣ. ಈಗ ಅತ್ಯಂತ ರುಚಿಕರವಾಗಿರೋಂಥ ಹಿದಕವರೆ ಬೇಳೆ ಹುಳಿ ತಯಾರಾಯಿತು. ಈಗ ಮುದ್ದೆ ಮಾಡೋವಂಥ ರೆಸಿಪಿನ ನೋಡೋಣ. ಈ ರಾಗಿ ಮುದ್ದೆ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2.5 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ನಾವು ಯಾವ ಬಟ್ಲಲ್ಲಿ ಹಿಟ್ಟು ತೊಗೊತೀವಿ ಅದೇ ಬಟ್ಲಲ್ಲಿ ನೀರು ಅಳತೆ ಮಾಡ್ಕೊಳ್ಬೇಕು. ಅದಕ್ಕೆ ಸ್ಟವ್ ಹಚ್ಚೋ ಮೊದಲೇ ಒಂದು 2 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಹಾಕ್ಬಿಟ್ಟು ಇದೆಲ್ಲ ಗಂಟುಗಳಿಲ್ದಿರ ಇರೋ ಥರ ಒಂದು ಸಲ ಎಲ್ಲ ಬೆರೆಸ್ಕೊಂಬಿಡೋಣ. ನೋಡಿ ಈ ಥರ. ಆಮೇಲೆ ಸ್ಟವ್ ಹಚ್ಚೋಣ. ಸ್ಟವ್ ಹಚ್ಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಇದೆಲ್ಲ ಕುದ್ದು ಈ ಥರ ಗಂಜಿ ಥರ ಆಗುತ್ತೆ ನೋಡಿ. ಹೀಗೆ ಈ ಥರ ಗಂಜಿ ಥರ ಆದಾಗ ಸ್ಟವ್ ಉರಿ ಸಣ್ಣ ಮಾಡಿಬಿಟ್ಟು 1 ಬಟ್ಲು ರಾಗಿ ಹಿಟ್ಟು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1/4 kg ಹಿಡಿಸೋಂಥ ಬಟ್ಲು ಉಪಯೋಗಿಸ್ಕೊಂಡಿದ್ದೀನಿ. 1/4 kg ಇದೆ ಅದು ರಾಗಿ ಹಿಟ್ಟು. ಒಂದು ಸಲ ಉರಿ ಜೋರು ಮಾಡೋಣ. ಈ ಥರ ಎಲ್ಲ ನೀರು ಮೇಲೆ ಬಂದಿದ್ದ ತಕ್ಷಣ ಉರಿ ಸಣ್ಣ ಮಾಡಿ ಕರೆಕ್ಟಾಗಿ 15 ನಿಮಿಷ ಬಿಟ್ಬಿಡೋಣ. ಸಣ್ಣ ಉರಿನಲ್ಲಿ, ಸಿಮ್ಮಲ್ಲಿ ಬಿಡಬೇಕು. ಬೇಕಾದರೆ ಟೈಮರ್ ಇಟ್ಕೊಳ್ಳಿ ನೀವು. ಮತ್ತು ಆ ರಾಗಿ ಹಿಟ್ಟು ಬೆಂದಿದ್ದು ವಾಸನೆನೂ ಬರುತ್ತೆ, ಒಂಥರ ಒಳ್ಳೆ ಪರಿಮಳ ಬರುತ್ತೆ ಬೆಂದಿದ್ದು. ಆವಾಗ ಇದನ್ನು ಬೆರೆಸ್ಕೊಳ್ತಾ ಬರಬೇಕು ಸ್ಟವ್ ಮೇಲೇ. ಒಂದು ಸ್ವಲ್ಪ ಈ ಥರ ಎಲ್ಲ ಗಂಟುಗಳಿಲ್ದಿರ ಇರೋ ಥರ ಬೆರೆಸ್ಕೊಳ್ಬೇಕು. ಆಮೇಲೆ ಸ್ಟವ್ ಮೇಲೆ ತೊಳ್ಸೋಕ್ಕಾಗಲ್ಲ ಹಿಟ್ಟನ್ನು. ಅದಕ್ಕೆ ಇದನ್ನು ಪಕ್ಕ ಇಟ್ಕೊಂಡು ಚೆನ್ನಾಗಿ ತೊಳ್ಸ್ಕೊಳ್ಬೇಕು, ಗಂಟಿಲ್ದಿರ ಇರೋ ಥರ. ನೋಡಿ ಆವಾಗ ಈ ಥರ ಬರುತ್ತೆ ನೋಡಿ. ಇನ್ನೂ ಸ್ವಲ್ಪ ಮೃದುವಾಗಿ ಬರಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ ನೀರು ಜಾಸ್ತಿ ಹಾಕ್ಕೊಳ್ಳಿ. ಎಲ್ರಿಗೂ ಮೆತ್ತಗಿದ್ರೇನು ಇಷ್ಟ ಆಗಲ್ಲ. ಇದು ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ನನಗೆ ತಿಳಿದ ಮಟ್ಟಿಗೆ. ನೋಡಿ ಈ ಥರ ಒಂದು ತಟ್ಟೆಗೆ ಇದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಒದ್ದೆ ಕೈಯಲ್ಲಿ ಇದು ಮಾಡ್ಕೊಳ್ಬೇಕು, ಇಲ್ಲಾಂದರೆ ಕೈ ಸುಟ್ಬಿಡುತ್ತೆ. ಒದ್ದೆ ಕೈ ಮಾಡಿಕೊಂಡ್ರೆ ಹಿಟ್ಟು ಕೈಗೆ ಅಂಟಲ್ಲ. ಅದೇ ಅದು ಬೆಂದಿದೆ ಅಂತ ಗೊತ್ತಾಗೋಕ್ಕೆ ನಮಗೆ ಚಿಹ್ನೆ ಅದು. ನೋಡಿ ಈ ಥರ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಬೇಕು. ದೊಡ್ಡ ತಿನ್ನೋರಿದ್ರೆ ದಪ್ಪ ಮಾಡ್ಕೊಳ್ಬೋದು. ಈ ಥರ ಸುಮ್ಮನೆ ತಟ್ಟೆ ಮೇಲೇ ಹೀಗೆ ಉಳ್ಳಾಡಿಸ್ಬಿಟ್ರೆ ಉಂಡೆ ಆಗುತ್ತೆ. ನೋಡಿ ಹೀಗೆ ಈ ಥರ ಎಲ್ಲದನ್ನು ಉಂಡೆ ಮಾಡಿ ತೆಗೆದಿಟ್ಕೊಂಡ್ರೆ ಬಿಸಿ ಬಿಸಿ ರಾಗಿ ಮುದ್ದೆನೂ ಸಹ ತಯಾರಾಯಿತು. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕರವಾದಂಥ ಪದಾರ್ಥ. ಈ ಒಂದು ರಾಗಿ ಮುದ್ದೆ ಮತ್ತು ಈ ಒಂದು ಹಿದಕವರೆ ಬೇಳೆ ಹುಳಿ, ಈ 2 ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.